ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ. ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ. ಪ್ರಾಣಿಗಳು ಅನ್ನದಿಂದ ಹುಟ್ಟುತ್ತವೆ, ಮಳೆಯಿಂದ ಆಹಾರ ಬೆಳೆಯುತ್ತದೆ. ಯಜ್ಞದಿಂದಾಗಿ ಮಳೆಯಾಗುವುದು, ಕರ್ಮದಿಂದ ಯಜ್ಞ ಉಂಟಾಗುವುದು. ಒಂದು ಜೀವಿ ಹುಟ್ಟುವುದರಿಂದ ಸಾಯುವವರೆಗೂ ಅನ್ನವನ್ನೇ ಅರ್ಥಾತ್ ಆಹಾರವನ್ನೇ ಆಶ್ರಯಿಸಬೇಕು. ಇಲ್ಲಿ ಅನ್ನ ಎಂದಾಗ ಕೇವಲ ಅಕ್ಕಿಯಿಂದ ಮಾಡಿದ್ದಲ್ಲ. ಜೀವಿಗಳು ಯಾವುದನ್ನೆಲ್ಲ ತಿಂದು ಅರಗಿಸಿಕೊಂಡು ತಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತವೆ, ಅವೆಲ್ಲವೂ ಅನ್ನ. ಒಂದು ಜೀವಿ ಬದುಕಲು ಇನ್ನೊಂದು ಜೀವಿಯ ಸತ್ವ ಬೇಕೇ ಬೇಕು. ಜೀವಿಯನ್ನು ಬಿಟ್ಟು ಜೀವ ಇರಲು ಸಾಧ್ಯವಿಲ್ಲ. ಜೀವಿ ತಾನು ಆಹಾರದಿಂದ ಉತ್ಪತ್ತಿ ಮಾಡಿದ ವೀರ್ಯಾಣುವನ್ನು ಪ್ರಣಯದ ಮೂಲಕ ಬೇರ್ಪಡಿಸಿ ಇನ್ನೊಂದು ಜೀವಿಗೆ ವರ್ಗಾಯಿಸಿಕೊಂಡು ಅದನ್ನು ತನ್ನ ಉದರದಲ್ಲಿ ತಿನ್ನುವ ಆಹಾರದ ಮೂಲಕ ಬೆಳೆಸಿ ಈ ಭೂಮಿಗೆ ನೀಡುತ್ತದೆ. ಅಂದಾಗ ಅನ್ನದಿಂದಲೇ ಪ್ರಾಣಿಗಳು ಹುಟ್ಟುವುದು. ಹೀಗೆ ಹುಟ್ಟಿದ ಪ್ರಾಣಿಗಳಿಗೆ ನೀರು ಇಲ್ಲದಿದ್ದರೆ ಬದುಕುವುದಿಲ್ಲ. ನೀರಿಲ್ಲದೆ ಮಣ್ಣು ಸಹ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಗಾಳಿಯಲ್ಲಾಗಲಿ ಮಣ್ಣಿನಲ್ಲಾಗಲಿ ನೀರು ಇಲ್ಲದಿದ್ದರೆ ಬೆಂಕಿಯಿಂದ ಆವೃತವಾಗಿ ಅವೆರಡೂ ಉಪಯೋಗಕ್ಕೆ ಬರುವುದಿಲ್ಲ. ನೀರು ಅತ್ಯವಶ್ಯಕವಾಗಿ ಪ್ರತಿಯೊಂದರ ಬೆಳವಣಿಗೆಗೆ ಅಗತ್ಯ. ಸೂರ್ಯನ ಶಾಖದಿಂದ ಸಮುದ್ರಗಳ, ಕೆರೆ, ತೊರೆಗಳ, ಭೂಮಿಯ ಮೇಲ್ಪದರದ ತೇವಾಂಶ ಆವಿಯಾಗಿ ಮೋಡವಾಗಿ ಉಷ್ಣತೆ ಹೆಚ್ಚಾದ ಪ್ರದೇಶದಲ್ಲಿ ಇವು ಸುರಿಯುತ್ತವೆ. ನೀರು ಆವಿಯಾಗಿ ನಂತರ ಅನಿಲವಾಗಿ ಬರ್ಪಾಗಿ ಕರಗುವವರೆಗೂ ಅಗ್ನಿ ಬೇಕೇ ಬೇಕು. ಇದುವೇ ಯಜ್ಞದಿಂದ ಮಳೆಯಾಗುವ ವಿಧಾನ. ಇಂದು ದುರಾಸೆಯಿಂದ ಭೂಮಿ ಕೊರೆದು ನೀರು ಆಳಕ್ಕಿಳಿದಿರುವುದರಿಂದ ಭೂಮಿಯ ಮೇಲ್ಪದರದಲ್ಲಿ ತೇವಾಂಶವಿಲ್ಲದೆ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚುತ್ತಿದೆ. ಕರ್ಮದಿಂದ ಯಜ್ಞ ಎನ್ನುವುದರ ಮೂಲಕ ಈ ಪ್ರಪಂಚದಲ್ಲಿ ನಡೆಯುವ ಪ್ರತಿ ಕ್ರಿಯೆಗಳು ಯಜ್ಞ ಎನ್ನುತ್ತಿದ್ದಾನೆ ಭಗವಂತ. ಆದರೆ ಕ್ರಿಯೆಗಳು ಪ್ರಕೃತಿಪೂರ್ವಕವಾಗಿ ಹಾಗೂ ಸಮರ್ಪಣಾ ಭಾವದಿಂದ ಮಾಡಿದಾಗ ಮಾತ್ರ ಅದು ಯಜ್ಞ ಎನಿಸಿಕೊಳ್ಳುತ್ತದೆ. ಇಂದಿನ ದಿನಮಾನದಲ್ಲಿ ಎಲ್ಲ ಕಾರ್ಯಗಳು ಪ್ರಕೃತಿ ವಿರುದ್ಧವಾಗಿ ಲೋಭದಿಂದ ಜನಹಿತ ಕಡೆಗಣಿಸಿ ನಡೆಯುವ ಕಾರಣ ಪ್ರಕೃತಿ ವಿಕೋಪ ಅನುಭವಿಸಬೇಕಾಗಿದೆ. ಹರಿ ಓಂ.